ನಿಮ್ಮ ಅಪ್ಪಂದ್ರೆ ಇರಬಾರ್ದು, ನಿಮ್ಮ ಅಪ್ಪ ನಿನಗೆ ಶ್ರೇಷ್ಠ ಅನ್ಬೇಕಾಗಿತ್ತಪ್ಪ ಅಂದ್ರ ಹೌದು ಹೌದು ನಮ್ಮ ಅವ್ನ ನಿಮ್ಮ ಅಪ್ಪಂದ್ರದಾಗ ಏನೋ ಭಾಗಿ ಇರಬಾರ್ದು. ಹೌದು ಹೌದು ಅಂದಾಗ ಶ್ರೇಷ್ಠ. ಹಾ ಆದ್ರೆ ಮೊದಲು ನಮ್ಮ ಅಪ್ಪ ಅದಾನಂತ ಹೇಳ್ತಿ ದೊಡ್ಡವ ಆದ್ರೆ ಖರೆ. ಹೌದು ಹೌದು ಅದಕ್ಕಂತಾರ ಏನಂತಾರಲ್ಲ ಹಿರಿಯರು ಈಗಿನ ರೂಢಿ ಒಳದಾಗ ಹಿಂದೆ ನಂದಿಲ್ಲ ಉದ್ದಾನವ್ರ ಬಳಿ ಬುದ್ಧಿ ಇರ್ಲತ್ತ. ಹೌದು ಹೌದು ಅದಕ್ಕೆ ಈಗ ಅಂದಾರ ಹಿಂದಲ್ಲ ಮಾತ. ಹಂಗ ನಿಮ್ಮ ಅಪ್ಪ ರಗಡ ಓದ್ತಿದ್ರಾಯ್ತು ದೊಡ್ಡವನ ಇದ್ರಾಯ್ತು ನಾ ಒಪ್ಕೋತೀನಿ ಖರೆ. ನಮ್ಮ ಅವು ಇರ್ಲಾರ್ದೆ ನಿಮ್ಮ ಅಪ್ಪನ ಕೆಲಸ ಏನೂ ನಡೀತಿಲ್ಲ, ಏನು ನೀಗುದೂ ಇಲ್ಲ ನಡೆದೂ ಇಲ್ರಿ. ಹೌದು ಯಾಕಪ್ಪ ಅಂದ್ರ ನಿಮ್ಮ ಅಪ್ಪನ ಶರೀರನ ತಕ್ಕಂತದ ನಮ್ಮ ಅವು ಹೊಂದೈತಿ ಎಲ್ಲ ಪಾತ್ರ. ಹೌದು ಹೌದ್ರಿಪ್ಪ. ಮೈ ಒಳಗೆ ಹರಿತಿರ್ತಕ್ಕಂತ ರಕ್ತ ನಮ್ಮ ಅವಂದದ. ಹೌದು ಐತೆ ಅಲ್ರಿಪ್ಪ. ಈ ಶರೀರ ನಮ್ಮ ಅವಂದದ. ಇದ್ರೊಳಗೆ ನಿಮ್ಮ ಅಪ್ಪಂದ ಏನದಪ್ಪ? ಹೌದು ಹೌದು ಏನು ಇಲ್ರಿಪ್ಪ. ಹೌದಿಲ್ಲ? ಹೌದು ಹೌದು ಒಂದು ದಿವಸ ಏನೈತ್ರಿಪ್ಪ? ಷಣ್ಮುಖ ಗಣಪತಿ ಹೌದು ಹೌದು ಈ ಭೂಮಂಡಲ ಎಲ್ಲ ತಿರುಗಾಡಿ ಬರ್ಬೇಕಂತೇಳಿ ವಿಚಾರ ಮಾಡಿದ್ರ ಏನೈತ್ರಿಪ್ಪ? ತಾಯಿ ತಂದಿ ಹೇಳ್ತಾರ ಏನ್ ಹೇಳ? ಈ ಭೂಮಂಡಲವನ್ನ ಯಾರು ತಿರುಗಿ ಬರ್ತೀರಿ ನಾಡ ಮೇಲ ಹೌದು ಹೌದು ಅವರಿಗೆ ಲಗ್ನ ಮಾಡ್ತೀವಿ ಅಂತ ಹೇಳ್ತಾರ. ಹೌದು ಹೌದು ಯಾರಿಗೆ? ಷಣ್ಮುಖ ಗಣಪತಿಗೆ. ಹೌದು ಹೌದು ಅವಾಗ ಒಂದು ಹೆಣ್ಣಿನ ಸಲುವಾಗಿ ಏನೈತ್ರಿಪ್ಪ? ಯಾಕಂದ್ರೆ ನಮ್ಮ ಅಪ್ಪನೇ ಶ್ರೇಷ್ಠ ನಾನೇ ಶ್ರೇಷ್ಠ ಅಂತೆಲ್ಲ. ಹೌದು ಹೌದು ಕರೆ ಒಂದು ಹೆಣ್ಣಿನ ಸಲುವಾಗಿ ಲಗ್ನ ಆಗುವ ಸಲುವಾಗಿ ಏನೈತ್ರಿಪ್ಪ? ಷಣ್ಮುಖ ನವೀನ ವಾಹನ ಮೇಲೆ ಕುಂತು ಇಡೀ ಜಗತ್ತೆಲ್ಲ ತಿರುಗಾಡಿ ಬಂದ. ಹೌದು ಹೌದು ಹೌದಿಲ್ಲ? ಹೌದು ಅದೇ ಒಂದು ಹೆಣ್ಣಿನ ಸಲುವಾಗಿ ಏನೈತ್ರಿಪ್ಪ? ಯಾವ ವಿಘ್ನೇಶ್ವರ ಗಣಪತಿ ಇಲಿ ವಾಣಿನ ಮೇಲೆ ತಾಯಿ ತಂದೆ ಬಿಟ್ಟು ದೇವ್ರಿಲ್ಲ, ಈ ತಾಯಿ ತಂದಿನೇ ಭೂಮಂಡಲ ಅಂತ ತಿಳ್ಕೊಂಡು ಹೌದು ಅಲ್ಲಿ ಸುತ್ತ ಹರ್ಲಕ್ ಚಾಲು ಮಾಡ್ದ. ಅವನಿಗೆ ಲಗ್ನ ಮಾಡಿದ್ರು. ಹೌದು ಹೌದ್ರಿಪ್ಪ. ಹೌದಿಲ್ಲ? ಹೌದು ಖರೆ ನಿಮ್ಮ ತಂದಿನೇ ಶ್ರೇಷ್ಠ ಇತ್ತಪ್ಪ ಅಂದ್ರ ಏನೈತ್ರಿಪ್ಪ? ಅಲ್ಲಿ ಗಣಪತಿ ತಂದಿಗೆ ಅಟ್ಟೆ ಸುತ್ತ ಹರಿಬೇಕಾಗಿತ್ತು, ಅವಾಗ ಯಾಕೆ ಸುತ್ತರದು? ಹಾ ಹಾ ಬೇಕಲ್ರಿಪ್ಪ ಕಾರಣ. ಹಾ ಹೌದು ಹೌದು ನಮ್ಮ ಅಪ್ಪನೇ ಎಲ್ಲ ನನಗೆ ಶ್ರೇಷ್ಠ ಅಂದ್ರ ನಿಮ್ಮ ಅಪ್ಪಗೆ ಕಡೆ ಕುಂದ್ರ ಯಪ್ಪ ನೀ ಹೆಚ್ಚಿದೆ ಅಂತೇಳಿ ಸುತ್ತ ಹರಿಬೇಕಾಗಿತ್ತು. ಹೌದು ಹೌದು ಇದು ಒಂದು ಉದಾಹರಣೆ ಇರ್ಲಿ. ಒಂದೈತ್ರಿಪ್ಪ. ಹೌದಿಲ್ಲ? ಹೌದು ಮತ್ತ ಏನ್ರಿಪ್ಪ? ಭಸ್ಮಾಸುರನ ಸಂಹಾರ ಮಾಡಬೇಕಾದ್ರೆ ನಿಮ್ಮ ಅಪ್ಪಗೆ ನೀಗಿಲ್ಲ. ಆಗಿಲ್ರಿಪ್ಪ. ಹೌದಿಲ್ಲ? ಹೌದು ಹೌದು ಅಲ್ಲಿ ನಮ್ಮ ಮಗು ಕೆಲಸ ಮಾಡೋದಾಗ ಭಸ್ಮಾಸುರ ಭಸ್ಮಾಗ ಹೋಗ್ಯಾನ. ಹೌದು ಹೌದು ಮತ್ತೆ ಈಗ ಕೆಲವೇ ದಿವಸ ಒಂದು 2-3-4 ದಿನದೊಳಗ ಏನೈತ್ರಿಪ್ಪ? ದೇವಿ ಬರ್ತಾಳೆ. ಹೌದು ಹೌದು ಬರ್ತಾಳ್ರಿಪ್ಪ. 9 ದಿನ ದೀಪ ಬೀಳ್ತಾವ. ಹೌದು ಹೌದಿಲ್ಲ? ಹೌದು ನಿಮ್ಮ ಅಪ್ಪ ಬಹಳ ಹೆಚ್ಚಿನ ಅಂತೇಳಿ ವರ್ಣ ಮಾಡ್ತಾನ. ಯಾಕಂದ್ರ ನಿಮ್ಮ ಅಪ್ಪನ ಕೆಲಸ ಹೆಂಗದ್ರ ಹೌದಾ ಒತ್ತಂಗಂತಂದ್ರೆ ಹಿಂದಕ್ಕೆ ಸರಿಯೋದು, ಹಿಂದಕ್ಕೆ ಸರಿಕೊಂಡು ಮುಂದಕ್ಕೆ ಸರಿಯೋದು. ಹೌದು ಹೌದ್ರಿಪ್ಪ. ಯಾಕಪ್ಪ ಅಂದ್ರ ನಿಮ್ಮ ಅಪ್ಪನ ಬಳಿ ಅಷ್ಟು ಶಕ್ತಿ ಸಮೃದ್ಧಿ ಇತ್ತಪ್ಪ ಅಂದ್ರ ಸುಂಬರ ಚಂಡ ಮುಂಡ ರಕ್ತ ಬೀಜಾಸುರನನ್ನು ಸಂಹಾರ ಮಾಡಿಲಕ್ಕ ಮಹಿಷಾಸುರನನ್ನು ಸಂಹಾರ ಮಾಡ್ಲಕ್ಕ ನಮ್ಮವನೇ ಯಾಕೆ ಮುಂದೆ ಬಂದಳು? ಹೌದಾ ನಿಮ್ಮ ಅಪ್ಪ ಬಲಾಟೆ ಇದ್ಮೇಲೆ ಹೊಡಿಬೇಕಾಗಿತ್ತು, ಸಂಹಾರ ಮಾಡಬೇಕಾಗಿತ್ತು. ಹೌದು ಹೌದು ಯಾಕೆ ಮಾಡಲಿಲ್ಲ? ಹೌದು ಹೌದು ಯಾಕಂದ್ರೆ ಅವನಲ್ಲಿ ಶಕ್ತಿ ಅಂತದೈತಿ. ನಿಮ್ಮ ಅಪ್ಪಗೆ ನೀಗಲಾರ ಕೆಲಸ. ಯಾಕಪ್ಪ ಅಂದ್ರೆ ದೈತ್ಯರ ಕೆಟ್ಟ ದುಷ್ಟ ದೈತ್ಯರ ಮರ್ದನ ಮಾಡಕ್ಕಾಗಿಲ್ಲ ನಿಮ್ಮ ಅಪ್ಪಗೆ. ಹೌದು ಶಿವನಿಗೆ ಮಾಡಕ್ಕಾಗಿಲ್ಲ. ಹೌದು ಹೌದು ಮತ್ತೇನ್ ಹೇಳ್ತಾನ? ಹೆಗಲ ಮೇಲೆ ಒಂದು ಮತ್ತೆ ಜಡಿಯಾಗ ಒಂದು, ಒಟ್ಟು ಮ್ಯಾಗ ಕುಂದ್ರಸೋದು ಇವ್ರ ಅಪ್ಪನ ಕೆಲಸ. ತಲೆ ಕುಂದ್ರಸೋದು, ಹೆಗಲ ಮೇಲೆ ಕುಂದ್ರಸೋದು. ನಮ್ಮ ಮಗನ ಆಳ್ಬೇಕ ನಿಮ್ಮ ಅಪ್ಪ. ನೋಡ್ರಿ ಒಬ್ಬ ಹೆಣ್ಣ ಶಕ್ತಿ ಬಹಳ ಕಡಿಮೆ ಅಂತ ಹೇಳ್ತಾನ. ಶಕ್ತಿ ಕಡಿಮೆ ಇದ್ರೆ ನಿಮ್ಮ ಅಪ್ಪನ ತಲೆ ಮೇಲೆ ಯಾಕೆ ಕೂತಳ ನಮ್ಮ ಅವ್ವ? ನೀ ಹೇಳಿದ ಮಾತು ಹೇಳ್ತೀನಿ. ಹೆಚ್ಚಿನ ಶಕ್ತಿ ಆದಂತ ಅವನ ಬಲ್ಲಿ ಜಡಿ ಒಳಗೆ ಕುಂದಿರ್ಬೇಕಾಗ್ಯದ ಮಾಸ್ತರ್. ಹೌದು ಹೌದು ನಮ್ಮವು ನಿಮ್ಮ ಅಪ್ಪನ ಕಣ್ಯಾಗ ಕನಿಷ್ಠಿದ್ರೆ ತಳ ಒಗದು ಮ್ಯಾಗ ನಿಂದಿರ್ತಿದ್ದ ಒಂಟಗಾಲ ಮೇಲೆ. ಹೌದು ಹೌದು ನಿಮ್ಮ ಅಪ್ಪಗೆ ಕೆಲಸ ನೀಗಿಲ್ಲ, ಅದಕ್ಕೆ ನಮ್ಮ ಅವನಲ್ಲಿ ಶಕ್ತಿ ಹೆಚ್ಚದಂತೇಳಿ ಜಡ್ಯಾಗ ಒಬ್ಬರಿಗೆ ಮತ್ತೆ ಹೆಗಲ ಮೇಲೆ ಇಟ್ಕೊಂಡಾನ. ಹೌದು ಹೌದು ಹೌದಿಲ್ಲ? 9 ತಿಂಗಳು ಹೆತ್ತು ಭೂಮಿಗೆ ಬಿಡುವಂತ ಕೆಲಸ ನಮ್ಮ ಒಂದೈತಿ. ಗೇಣಿದ್ದ ಜಾಣ ಮಾಡೋ ಒಂದು ಕೆಲಸ ನಮ್ಮ ಒಂದೈತಿ. ಯದಿ ಹಾಲು ಕುಡಿದು ಜೋಪಾನ ಮಾಡೋದ ನಮ್ಮ ಒಂದು ಕೆಲಸ ಐತಿ. ನಿಮ್ಮಪ್ಪಂದು ಏನು ಜೀರೋ ಐತಿ, ಏನು ಇಲ್ಲ. ಇವ ತಾಯ್ದು ಬಿಟ್ಟು ತಂದಿದ್ದ ಕುಡ್ದಂಗ ಕಾಂತನ್ರಿಪ್ಪ ಮಲಿ ಮಾಸ್ತರ. ಅದಕ್ಕೆ ಯಾಕಪ್ಪ ಅಂದ್ರ ಏನಾಯ್ತು? ಕೆಲಸನೇ ಬೇರೆ ಆಗ್ಯದ ಸದಗೌಡ್ರ. ಅದು ಯಾವಾರ ಸ್ವಲ್ಪ ಏನಾರ ಮಾತಾಡ್ಬೇಕಂದ್ರೆ ಒಂದ್ ಸ್ವಲ್ಪ ಟೈಮ್ ಸ್ವಲ್ಪ ಹೆಚ್ಚ ಕಡಿಮೆ ಆಗ್ಯದ. ಇರ್ಲಿ, ಹೆಂಗಾರ ಮಾಡಿ ಗುರುನಾಥನ ಸೇವೆ ಮಾಡಿ ಆರತಿ ಪದ ಮಾಡುತ್ತಾನ ಹೋಗ್ಬೇಕಾಗ್ಯದ. ತಾಯಿಗೆ ಹೆಚ್ಚ ಮಾಡ್ಬೇಕಾಗ್ಯದ. ಹೆಚ್ಚೆ ಆದಳ ತಾಯಿ. ಅದಕ್ಕೆ ಹೆಂಗಪ್ಪ ಅಂದ್ರೆ ತಂದೆ ಗುಣನೇ ಬೇರೆ ಇರ್ತದ, ತಾಯಿ ಗುಣನೇ ಬೇರೆ ಇರ್ತದ.
ಏನಾಯ್ತ್ರಿಪ್ಪ ತಾಯಿ ತಕ್ಕಿ ರೊಟ್ಟಿ ಮಾಡ್ಲಿಕ್ಕತ್ತಲಪ್ಪ ಅಂದ್ರ ಏನಾಯ್ತು ಈ ಕಡೆ ತನ್ನ ಪತಿಗೆ ಕಡೆಗೆ ನೆದರಿರ್ತದ. ಹೌದು ಹೌದು ಊಟಕ್ಕೆ ಕೊಟ್ಟಿರ್ತಾಳೆ. ಹೌದು ಯಾವಾಗ ಬಿಸಿ ರೊಟ್ಟಿ ಬಡಿಲಿ ಯಾವಾಗ ತಾಟ್ನ್ಯಾಗ ಹಾಕಲಿ ಹೌದು ಹೌದು ಕೂಸಿನ ಒತ್ತಟ್ಟಿ ಮಲಗಿಸ್ತಾಳ. ಹೌದಾ ಆದ್ರೆ ರೊಟ್ಟಿ ಟಪ ಟಪ ಬಡಿಯೋದ ಅವಾಜಿಗಾಗಿ ಕೂಸಿ ಎದ್ದು ಬರ್ದು ಏನು ಮಾಡ್ತಾಳಪ್ಪ ಅಂದ್ರ ಏನ್ ಮಾಡ್ತಾರ್ರಿ ರೊಟ್ಟಿ ಬಡಿಯೋದು ಹತ್ತಿರ್ತದ. ಎದ್ದು ಬಂದು ಕೂಸವ ತನ್ನ ತಂದೆ ಬಲ್ಲಿ ಬಂದು ಮಲಮೂತ್ರ ಸರ್ಜನೆ ಮಾಡ್ತದ. ಹೌದು ಹೌದು ಅಂದಾಗ ತಂದಿ ಊಟ ಮಾಡಕತ್ತಿರ್ತಾನ. ಮೊದಲಿಗೆ ಹೊರಗೆ ಒಯ್ದು ಕಟ್ಟಿದ್ ಹೊರಗೆ ಒಯ್ಯೋದಕ್ಕೆ. ಹೌದು ಹೌದು ನೋಡು ಏನಾಯ್ತ್ರಿಪ್ಪ ತಂದಿಗೆ ಮಗ ತಂದೆ ಬಲ್ಲಿ ಹೋದ್ರೆ ಮೊದಲಿಗೆ ಇವನಿಗೆ ಹೊರಗೆ ಬಿಟ್ಟು ಬಾ ಹೊರಗೆ ಹೋಗದ ಬಾ ಅಂತ ಹೇಳದು. ಹೌದು ಹೌದು ಅಂತ ತಂದೆ ನಿಮ್ಮ ಅಪ್ಪನ ಬಲ್ಲಿ ಅಲ್ಲಿ ಭೇದ ಬಂತು. ಮಗ ಅನ್ನೋದು ಮಮಕಾರ ಸಿಗ್ಲಿಲ್ಲ, ಮಾಯಾ ಮಾಡ್ಲಿಲ್ಲ. ಹೌದು ಹೌದು ತಾನು ಹೊಟ್ಟೆ ತುಂಬಿಸೋದು ಒಂದೇ ಹತ್ಯದ ಅವನಿಗೆ. ಹೌದು ಹೌದ್ರಿ ನಾವು ತಾಯಿ ಹಂಗ ಮಾಡ್ಲಿಲ್ಲ. ಏನ್ ಮಾಡಿದ್ರಿಪ್ಪ ರೊಟ್ಟಿ ಬಡಿಯೋದು ಬಿಟ್ಟು ಹೌದಾ ಆ ಮಗ ಮಾಡಿರ್ತಕ್ಕಂಥ ಗಲೀಜೇನಿತ್ತಲ್ಲ ಎಲ್ಲ ಸ್ವಚ್ಛಗೆ ತೊಳೆದು ತನ್ನ ಕೈಯನ್ನು ತೊಳ್ಕೊಂಡು ಮತ್ತೆ ಪುನಃ ರೊಟ್ಟಿ ಬಡ್ದು ನಿಮ್ಮ ಅಪ್ಪ ಉಣಿಸಿ ಹೊಟ್ಟೆ ತುಂಬಿಸ್ಯಾಳ. ಇದು ಯಾರ ಕೆಲಸ ಹೆಚ್ಚೈತಿ ಇದ್ರಾಗ? ನಮ್ಮ ಅವ್ದೆ ಹೆಚ್ಚಿನ ಅದೇ ಒಂದು ನಮ್ಮವ್ವ ಹೆಂಗಪ್ಪ ಅಂದ್ರ ಹೆಂಗ್ರಿಪ್ಪ ಆ ಕರ್ರಗಿದ್ದಿರ್ತಕ್ಕಂಥ ಮಗನಿಗೆ ಪೌಡರ್ ಹಚ್ಚಿ ಗಂಧ ತೀಡಿ ಮತ್ತೆ ಕಪ್ಪ ಹಚ್ಚಿ ಮಗಲಾಗಿ ಹೊತ್ಕೊಂಡು ಹೊಂಟ್ಲ ತಾಯಿ ಅಂದ್ರ ಏನಾದ್ರಿ ನೆದರ್ ಸಿಡಿಯಂಗ ಕೂಸ್ ಕಾಣ್ತದ. ಹೌದು ಹೌದು ಅವಾಗ ನಿಮ್ಮ ಅಪ್ಪ ಬರ್ತಾನ ಬಾಯಿ ತೆರ್ಕೊಂಡ್ ಬಾ ನನ್ನ ಮಗನೇ ಅಂತೇಳಿ. ಹೌದಾ ಒಟ್ಟು ಸ್ವಚ್ಛ ಇದ್ದಂಗೆ ನಿಮ್ಮ ಅಪ್ಪ ಕೆಲಸ. ಹೌದು ಹೌದು ಮಗ ಗಲೀಜು ಮಾಡಿದನಂದ್ರ ನಾನು ಸಣ್ಣವಿದ್ದ ಹಿಂಗ್ ಮಾಡಿನಂದ್ರ ಅವರು ನಿಮ್ಮ ಅಪ್ಪನ ಬಳಿ ಇತ್ತಂದ್ರ ಆ ಕೂಸಿಗೆ ಯಾಕೆ ಹೊರಗೆ ಬಿಕಾಡಿ ಬಾ ಅಂತಿದ್ದ. ಹೌದು ಹೌದು ಹೆಂಗ ನಮ್ಮ ಮಾಸ್ತರ್ ನಮ್ಮ ಒಂದು ಕೆಲಸ ಹೆಚ್ಚೈತಿ. ಅದಕ್ಕೆ ನಿಮ್ಮ ಅಪ್ಪದ ಕೆಲಸ ಮುಂದೆ ನಿನ್ನ ಮಗನಿ ತೊಳಿಬೇಕು. ಒಂದು ಊರೊಳಗೆ ಹೆಂಗಪ್ಪ ಅಂದ್ರ ಲಕ್ಷ್ಮಿ ಮನಿ ಒಳಗ ಏನೇ ಇದ್ರು ನಮ್ಮ ಮನಿ ಒಳಗ ಲಕ್ಷ್ಮಿ ಪೂಜೆ ಮಾಡಬೇಕು. ಹೌದು ಹೌದು ಲಕ್ಷ್ಮಿ ವಾಸ ಮಾಡಬೇಕು ಅಂತ ಹೇಳಿ ಒಂದು ಊರೊಳಗೆ ಹೆಂಗಪ್ಪ ಅಂದ್ರೆ 4 ಮಂದಿ ಅಣ್ಣ ತಮ್ಮರು. ಹೌದು ಹೌದು ತಾಯಿ ತಂದಿ ಪ್ರೀತಿಯಿಂದ ಸಲುವಿದ್ರು. ಅವಾಗ ಸಲುವದ ಬಳಕ ಭಾಗ್ಯದ ಲಕ್ಷ್ಮಿ ಅವ್ರ ಮನಿ ಒಳಗ ಮೂಲ್ಯಾಗ ಕೈಕಾಲ ಕಟ್ಕೊಂಡು ಸುಮ್ಮಕ್ಕೆ ಬಿದ್ದು ಬಿಟ್ಟಿದಳು. ಹೌದು ಹೌದು ಅವಾಗ ಒಂದೊಂದು ತಲೆಮಾರ ಹೋಗಿರ್ತದ. ಖರೆ ಆ ಮನಿ ಒಳಗೆ ಜಗಳ ಅಂತಕ್ಕಂಥದ್ದು ಒಟ್ಟೆ ಇರುವುದಿಲ್ಲ. ಹೌದು ಹೌದು ಅವಾಗ ಆ ಭಾಗ್ಯದ ಲಕ್ಷ್ಮಿಗೆ ಬ್ಯಾಸರಾಗಿ ಅಂತಾಳ ಈ ಮನಿ ಬಿಟ್ಟು ಇನ್ನೊಂದು ಮನಿಗೆ ಹೋಗ್ಬೇಕಾದ್ರೆ ಈ ಮನಿ ಒಳಗೆ ಯಾರು ತಪ್ಪು ಮಾಡಲಾಗ್ಯಾರಲ್ಲ. ಒಂದು ಅತ್ತಿ ಸೊಸಿಗೆ ರೇಬೆಲೆಗಳ, ಸೊಸಿ ಅತ್ತಿಗೆ ರೇಬೆಲೆಗಳ, 4 ಮಂದಿ ಮಕ್ಕಳು ಇದ್ರು ಸಹಿತ ಇವರು ಜಗಳಾಡಲಾಗ್ಯಾರಲ್ಲ. ಏನರೇ ನೆವ ಹೊಡಿಸಿ ನಾವು ಹೊರಗೆ ಹೋಗ್ಬೇಕಂತ ಅಂತೇಳಿ ವಿಚಾರ ಮಾಡ್ತಿದ್ದಳು ಮಧ್ಯರಾತ್ರಿ ಒಳಗೆ ಭಾಗ್ಯದ ಲಕ್ಷ್ಮಿ. ಹೌದು ಹೌದ್ರಿಪ್ಪ ಅವಾಗ ಹಿಂಗಾದ್ರೆ ನನ್ನ ಇಲ್ಲೇ ವಯಸ್ಸು ಹೋಗ್ತದ, ಮಧ್ಯರಾತ್ರಿ ಎದ್ದು ಹೋಗ್ಬೇಕಂತ ಹೇಳಿ ಏನ್ ಮಾಡಿದ್ರಿಪ್ಪ ರಾತ್ರಿ ಬಾಗಲು ತರದು ಹೊರಗೆ ಹೋಗೋದಕ್ಕೆ ಧಡಕ್ ಅಂತೇಳಿ ಆವಾಜ್ ಬರ್ತದ. ಹೌದು ಅವಾಗ 4 ಮಂದಿ ಮಕ್ಕಳು ತಂದಿ ಅಲ್ಲೇ ಮನ್ಕೊಂಡಿರ್ತಾನ. ಯಾರು ನೀ ಅಂದಾಗ ಅವಾಗ ಉತ್ತರ ಕೊಡ್ತಾಳ, ನಾನು ನಿಮ್ಮ ಮನಿ ಭಾಗ್ಯದ ಲಕ್ಷ್ಮಿ ಇದ್ದೀನಿ. ಎಷ್ಟು ದಿವಸ ಆದ್ರೆ ನಿಮ್ಮ ಮನಿ ಒಳಗೆ ಕಿರಿಕಿರಿ ಅನ್ನೋದೇ ಗೊತ್ತಿಲ್ಲ, ಅದಕ್ಕೆ ನಾ ಬಿಟ್ಟು ಹೊಂಟೀನಿ. ಏನಾರ ಬೇಡದಿದ್ರೆ ಬೇಡು ಕೊಟ್ಟು ಹೋಗ್ತೀನಿ ಸಿರ್ತಾನ ಅಂತೇಳಿ ಭಾಗ್ಯದ ಲಕ್ಷ್ಮಿ ಮನಿ ಮಾಲಕ ಹೇಳಿದ್ರು. ಹೌದು ಹೌದ್ರಿಪ್ಪ ಅವಾಗ ಮನಿ ಮಾಲಕಗೆ ಹೇಳಿದ ಬಳಕ ನನ್ಕಿಂತ ನಾ ಅಂದ್ರ ಹಿರಿಯ ಮನುಷ್ಯ. 4 ಮಂದಿ ಮಕ್ಕಳು ಗಂಡಸ ಮಕ್ಕಳು 4 ಮಂದಿ ಸ್ವಸ್ಥ್ಯಾರ ಮನಿಗೆ ಬಂದಾರ. ಹೌದು ನಂದರೆ ವಯಸ್ಸಾಗ್ಯದವ, ನೀ ಹೋಗಕ್ಕೆ ನಿನಗೆ ಅಪ್ಪನಿಗೆ ಕೊಡ್ತೀನಿ. ಖರೆ ಇವತ್ತು ಮನ್ಯಾಗ ನಾಳೆ ಕುಣ್ಯಾಗ ನಾ ಬೇಡಿ ಏನು ಮಾಡಿ ನನ್ನ ಮಕ್ಕಳಿಗೆ ಕೇಳ್ಕೊಂಡು ಬಂದು ಹೇಳ್ತೀನಿ ಅಂತ ಹೇಳಿ ಹೌದು ಹೌದು ಅಲ್ಲಿ ಮಾತು ಕೊಟ್ಟು ಮಕ್ಕಳ ಬಳಿ ಬಂದು ಹಿರಿ ಮಗನ ಬಲ್ಲಿ. ಹೌದು ಹೌದ್ರಿಪ್ಪ ಅವಾಗ ಹಿರಿ ಮಗನಿಗೆ ಕೇಳ್ತಾನ, ಎಲ್ಲೋ ಮಗನೇ ಹೌದು ಹೌದು ಮನಿ ಭಾಗ್ಯದ ಲಕ್ಷ್ಮಿ ಹೊರಗೆ ಹೊಂಟಾಳ, ಏನಾಯ್ತ್ರಿ ಏನು ಬೇಡ್ತಿ ಬೇಡ ಅಂದಾಳ, ಬೇಡಿದ ಕೊಟ್ಟು ಹೋಗ್ತೀನಿ ಅಂದಾಳ ಅಂತ ಹೇಳ್ತಾನ. ಮುಂದೆ ಏನಾಯ್ತ್ರಿಪ್ಪ ಅವಾಗ ಹಿರಿ ಮಗ ಬೇಡ್ತಾನೆ, ಯಪ್ಪ ಈ ಊರೊಳಗೆ ನಮಗೆ ಸಾಕಾಗಷ್ಟು ಭೂಮಿ ಕೊಡುವತ್ತೇಳು. ಹೌದು ಎಂದೂ ನಮಗೆ ಸಿರ್ತಾನ ಅಂತಕ್ಕಂಥ ಅಳದು ಹೋಗಬಾರ್ದು. ಹೌದು ಒಟ್ಟು ಬಡತಾನೆ ಬರಬಾರ್ದು, ಭೂಮಿ ಸೀಮೆ ಆಸ್ತಿ ಅಂತಸ್ತ ಸಾಕಷ್ಟು ಕೊಟ್ಟಿಗೆ ಹೋಗಂತೇಳಿ ಭಾಗ್ಯದ ಲಕ್ಷ್ಮಿ ಅಂತ ಹೇಳಿದ್ರು. ಹೌದು ಅಂದಾಗ 2ನೇ ಮಗನ ಮೇಲೆ ಬಂದ. ಹೌದು ಯಪ್ಪ ಭಾಗ್ಯದ ಲಕ್ಷ್ಮಿ ಹಿಂಗೆ ಹೇಳ ಮತ್ತ ಏನು ಬೇಡ್ತಿ ಬೇಡ ಕೊಡ್ತೀನಿ ಅಂದಾಳ. ಅಂದಾಗ 2ನೇ ಮಗ ಹೇಳ್ತಾನೆ, ಯಪ್ಪ ನೋಡು ನಮಗ ರಾಜಕಾರಣ ಮನಿತನ ನಮ್ಮದಿಲ್ಲ, ಆಸ್ತಿ ಅಂತ ಎಲ್ಲ ಕೊಟ್ರ ಖರೆ ನಮ್ಮ ಮನಿತನೊಳಗೆ ಯಾವಾಗೂ ರಾಜ ಕುರ್ಚಿ ನಮ್ಮ ಮನ್ಯಾಗ ಇರಬೇಕು, ರಾಜಕೀಯ ಅಂತಕ್ಕಂಥ ನಮ್ಮ ಮನಿ ಒಳಗೆ ಯಾವಾಗಲೂ ಇರುವಂತ ಶಕ್ತಿ ಕೊಡು ಅಂತೇಳಿ ಕೊಟ್ಟಿಗೆ ಹೋಗಂತೇಳಿ 2ನೇ ಮಗ ಹೇಳ್ದ. ಹೌದು ಹೌದ್ರಿಪ್ಪ 3ನೇ ಮಗನಿಗೆ ಕೇಳ್ದ. 3ನೇ ಮಗ ಹೇಳ್ತಾನೆ, ಯಪ್ಪ ನಮ್ಮ ಮನಿ ಒಳಗ ಮಕ್ಕಳಾಗ್ಲಿ ಮೊಮ್ಮಕ್ಕಳಾಗ್ಲಿ
ಆಗಲಿ ಶಿಕ್ಷಣವಂತರಾಗಲಿ ಶಿಕ್ಷಣ ಕೊಡುವತ್ತೇಳು ನೌಕರಿ ಅಂತ ನೌಕರಿ ಆಗಂಗೆ ಮಾಡತ್ತೇಳು ನಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕೃತಿ ಕೊಟ್ಟು ಭಾಗ್ಯದ ಲಕ್ಷ್ಮಿ ಹೋಗಂತ ಮೂರನೇ ಮಗ ಹೇಳದ. ಹೌದು ಮುಂದೆ ಏನೈತ್ರಿಪ್ಪ? ಎಲ್ಲ ಸಣ್ಣ ಮಗ ಕಡಿವುಟ್ಟು ಮಗನ ಮೇಲೆ ಬರ್ತಾನೆಪ್ಪ. ಹಿಂಗರೆ ಭಾಗ್ಯದ ಲಕ್ಷ್ಮಿ ಅಂದಾಳ. ಮತ್ತ ಹಿಂಗ ಬೇಡ ಅಂದಾಗ ಸಣ್ಣ ಮಗ ಹೇಳ್ತಾನ, ನೋಡಪ್ಪ ಅಣ್ಣದೇರು ಏನೇನು ಬೇಡ್ಯಾರ ಅಂದಾಗ ಹಿಂಗಿಂಗಿ ಬೇಡ್ಯಾರ ಅಂತ ಹೇಳಿದಾಗ ಸಣ್ಣ ತಮ್ಮಂತಾನ, ಅಣ್ಣದೇರ ಬಲ್ಲವ್ರದಾರ ನನಗೇನು ಕೇಳೋದಾಗಲ್ಲ. ನನ್ನ ಹೆಂಡತಿ ಸಣ್ಣಕ್ಕೆದಾಳ, ಬರೇ ಬುದ್ಧಿಲಿ ಬಹಳ ಚಪ್ಟರ್ ಅದಾಳ. ನಾನು ಹೆಂಡತಿ ಕೇಳ್ಕೊಂಡ್ ಬಂದು ಹೇಳ್ತೀನಿ ಅಂತ ಬಂದಿವು. ಹೌದ್ರಿಪ್ಪ. ಯಾರು ಸಣ್ಣ ಮಗ ತನ್ನ ಹೆಂಡತಿ ಬಲ್ಲಿ ಬಂದ, ಸಣ್ಣ ಹೆಂಡತಿ ಬಲ್ಲಿ. ಹೌದಾ? ಆ ಹೆಂಡತಿ ಬಲ್ಲಿ ಬಂದು ಕೇಳದಾಗಂತಾನ, ಭಾಗ್ಯದ ಲಕ್ಷ್ಮಿ ಮನಿ ಒಳಗ ಕಾಲ ಕಟ್ಕೊಂಡ ಬಿದ್ದಾಳ ಇಷ್ಟು ದಿವಸ. ಹೌದು. ನಮಗ ಸಿರಿ ಸಂಪತ್ತು ಕೊಟ್ಟು ಹೊರಗೆ ಹೋಲಾಕ್ ನಿಂತಾಳ. ಹೌದು. ನೀ ಏನು ಬೇಡ್ತಿ ಬೇಡಿದ ಕೊಡುತ್ತೀನಿ ಅಂದಾಳ ಮನಿ ಭಾಗ್ಯದ ಲಕ್ಷ್ಮಿ ಅಂತ ಹೆಂಡತಿ ಹೇಳ್ತಾನ. ಅವಾಗ ಏನೈತ್ರಿಪ್ಪ? ಅವಾಗ ಹೆಂಡತಿ ಅಂತಾಳ, ಏನಂತಾಳ್ರಿಪ್ಪ? ನಮಗ ಯಾವ ಬೆಳ್ಳಿ ಬೇಡ, ಬಂಗಾರ ಬೇಡ, ವಸ್ತ್ರ ಬೇಡ, ಒಡವಿ ಬೇಡ, ಬಾ ಪತಿದೇವ ಏನು ಬೇಡ. ಭಾಗ್ಯದ ಲಕ್ಷ್ಮಿ ಹೋಗ್ತಿದ್ಲಪ್ಪ ಅಂದ್ರ ಒಂದು ವೇಳೆ ಹೋಗುದೇ ಕರೆಯತ್ತಪ್ಪ ಅಂದ್ರೆ ನಮ್ಮ ಮನಿ ಒಳಗ 4 ಮಂದಿ ಬಾವು ಮೈದನದೇರು ಅದಾರಲ್ಲ, 4 ಮಂದಿ ನೆಗೆನ ಮಕ್ಕಳದೇವ್ರು ನಾವು ಮನ್ಯಾಗೇನ ಸಂಸಾರ ಪ್ರಪಂಚ ನಗುನಗುತ್ತ ಸುಗಂಧದಿಂದ ಸಾಗಲಕತ್ತದಲ್ಲ. ಇದೇ ಪ್ರೀತಿ ಯಾವಾಗ್ಲೂ ಈ ಮನಿ ಒಳಗೆ ನೆಲೆಯಾಗಿ ಇರಬೇಕು. ಅಂತ ಆತ್ಮವಿಶ್ವಾಸ ಈ ಪ್ರೀತಿ ಅನ್ನಂಥದ್ದು ಮನಿ ಒಳಗೆ ನಮಗೆ ಕೊಟ್ಟು ಹೋಗುತ್ತೆ ಅಂತ ಹೇಳಿ ಭಾಗ್ಯದ ಲಕ್ಷ್ಮಿ ಹೇಳಬಿಟ್ಳು. ಹೌದ್ರಿಪ್ಪ. ಅವಾಗ ಏನಾಯ್ತ್ರಿಪ್ಪ? ಭಾಗ್ಯದ ಲಕ್ಷ್ಮಿ ಹಿರಿಯ ಮನುಷ್ಯ ಹೇಳ್ತಾನೆ ಹಿಂಗಿಂಗ್ ಬೇಡ ಅಂತೇಳಿ. ಹೌದು. ಅವಾಗ ಆಸ್ತಿ ಕೊಟ್ಟೆನ, ನೌಕರಿ ಕೊಟ್ಟೆನ, ಸಿರಿ ಕೊಟ್ಟೆನ, ಸಂಪತ್ತು ಕೊಟ್ಟೆನ, ಕರೆ ಈ ಮನಿ ಒಳಗೆ ಎಲ್ಲರೂ ಕೂಡಿ ಒಂದಾಗುವಂತ ಮನಸ್ಸು ಏನು ಮಮಕಾರ ಪ್ರೀತಿ ಏನಾಯ್ತಲ್ಲ ಇದು ಕೊಡುವಂತ ವಸ್ತು ಅಲ್ಲ. ಹೌದು. ಈ ಪ್ರೀತಿ ಆತ್ಮವಿಶ್ವಾಸ ಕೊಡುವುದೇನದ, ಮನೆ ಬಿಟ್ಟು ಹೋಗುದು ಇಲ್ಲೇ ಇರುವುದೇನದ, ಎಲ್ಲ ಒಂದೇ ಅದಂತ ಹೇಳಿ ಮತ್ತೆ ಮನ್ಯಾನ ಲಕ್ಷ್ಮಿ ಮನ್ಯಾಗ ಉಳಿದ ನನ್ನ ಆತ್ಮೀಯ ಬಂಧುಗಳೇ, ಇದು ಹೆಣ್ಮಕ್ಳದಿಂದ ಮನಿ ದೇವತೆ ಹೋದಂತಿಗೆ ಹೊಳ್ಳಿ ಉಳಿದಳು. ಹೌದು. ಇಂಥ ಕೆಲಸ ನಮ್ಮ ಅವನ ಬಳಿ ಶಕ್ತಿ ಬಹಳ ಅದ, ವಿಚಾರ ಬುದ್ಧಿವಂತ ನಮ್ಮ ತಾಯಿ ಅದಳ. ಹೌದು. ಅದಕ್ಕೆ ಏನಾಯ್ತು? ಯಥಾ ಪ್ರಕಾರ ಸತ್ಯ ಸುಂದರವಾದ ಚಾಲ ಹಾಡಿ ನಮ್ಮ ಸರಿಜೋಡಿ ಕಲಾವಂತರು ಮಾನಂದಬಾಯಿ ಜನಪದ ಕಲಾವಿದರಿಗೆ ಈ ಮಾನಂದ ತಂಗಿಗೆ ಹೆಂಗಪ್ಪ ಅಂದ್ರೆ ಬಿಜಾಪುರದಂತ ಜಿಲ್ಲಾಕ ಸಾಲಿಗೆ ಹಾಕಿದ. ಹೌದು ಅಣ್ಣ. ಹೌದು. ಕರೆ ಸಾಲಿಗೆ ಹಾಕ್ಯಾಳ ನಮ್ಮ ತಂಗಿ, ಏನಾರ ಚಂದ ಓದ್ಯಾಳ. ಭಾಳ ದಿವಸಕ್ಕೆ ನಾನು ಊರಿಗೆ ಕರೆಸ್ಬೇಕು ತಂಗಿಗೆ. ಯಾಕಂದ್ರೆ ಇಂದ 2-3 ವರ್ಷ ಅಲ್ಲ 10 ವರ್ಷನ ಮಾತು ನಮ್ಮ ತಂಗಿಗೆ ಸಾಲಿಗೆ ಹಾಕಿ. ಹೌದು. ಏನಾರೇ ಒಂದ್ ಜನ ಮಾರ್ಕಸ್ದಾಗ ಹೆಚ್ಚಿಗೆ ಪದವಿ ಪಡೆದು ಏನಾರ ನಮ್ಮ ಊರೊಳಗೆ ಹೆಸರು ಪಡಿತಾಳಂತೇಳಿ ನಾ ಕರ್ಸಿದ್ದ. ಅವ್ರೇನ್ ಮಾಡಕತ್ತಾರಿಪ್ಪ? ಇದು ಹುಚ್ಚು ತಂಗಿ ಏನು ಮಾಡ್ಲಕತ್ತಾಳಪ್ಪ ಅಂದ್ರೆ ಜಾನಪದ ಬೆನ್ ಹತ್ತಾಳ. ಹೌದು. ಜಾನಪದ ಬಿಟ್ಟಾಳ, ಜನಪದ ಬೆನ್ ಹತ್ತಾಳ. ಹುಚ್ಚು ತಂಗಿ, ನಾ ಅಣ್ಣ ಹಾಡಿದ್ರ ನಾ ಗಂಡಸ ಮಗ ಇದೀನಿ, ನಾ ಹಾಡಿದ್ರ ದಕ್ತ ತಂಗಿ. ಹೌದು. ನೀ ಹಂಗ ಹೋಗಿ ಹಾಡ್ಲಕ್ ಹೋಗ್ಬೇಡವ. ಯಾಕಂದ್ರ ನೀ ಅಪ್ಪ ಅಂದ್ರೆ ನನಗೊಂದು 2 ಎಡಕಣ್ಣ ಬಳಗಣ್ಣ ಇದ್ದಂಗ ನೀ. ಹೌದಾ? ಒಂದು ಕಣ್ಣಾಗ ರಕ್ತ ಬಂದಾರ, ಒಂದು ಕಣ್ಣಾಗ ನೀರು ಬಂದಂಗ. ಯಾಕಂದ್ರೆ ಮೊದಲೇ ನಮ್ಮೂರಾಗ ಜಾನಪದ ಸಾಂಗ್ ಹಾಡ ಹುಡುಗರು ಭಾಳ ಅದಾವ. ಜನಪದ ಅಂತವ್ರು ಮುಂದೋಗಿ ಲಂಗಾದವನಿ ಹುಟ್ಟಿದಿ ಮತ್ತೆ ಹಂಗೆ ಹೊಂಟಿದಿ ಇಂಥ ಜನಪದ ಹಾಳಾಗತ್ತಿ ತಂಗಿ. ಭಾಳ ಹುಷಾರ್ಲಿ ಹಾಡು. ಯಾಕಂದ್ರೆ ಭಾಳ ಶಾಣೆ ತಂಗಿ ಕರ್ಸೀನಿ ಅಂತೇಳಿ ವಿಚಾರ. ಇವತ್ತು ನನ್ನ ತಂಗಿಯಲ್ಲಿ ಬುದ್ಧಿ ಎಷ್ಟದ ತಿಳ್ಕೊಳಕ್ ನೀನು ಕರ್ಸೀನಿ. ಖರೆ ಜನಪದ ಹಾಡಿ ಈ ತರ ನನ್ನ ಅಣ್ಣಗ ಅಪಮಾನ ಮಾಡುವಂತ ಕೆಲಸ ನೀ ಮಾಡ್ಲಕತ್ತಿ ಅಂದ್ರೆ ನೀನು ಬಾಯಿ ಮೇಲೆ ಬಡದ ಲಗ್ನ ಮಾಡಿ ಜವ್ ಅಂತ ಅನಿಸ್ಬಿಡ್ತೀನಿ. ಹೌದು, ಕಳಿಸ್ಬಿಡ್ತೀರಪ್ಪ. ಅದಕ್ಕೆ ಯಾಕಂದ್ರ ರಗಡ ನನ್ನ ತಂಗಿದೇರ ಹಾಡುವಂತ ಎಂತೆಂತ ಪದ್ಯಗಳದಾವ, ಜನಪದ ಅದಾವ, ಜನರ ಪದ ಅದಾವ. ಅಂತವ್ ನೀನು ತಕ್ಕ ತಾಯಿಗೆ ತಕ್ಕ ಮಗಳು, ತಾಯಿ ತಕ್ಕ ಮಗ ಹೆಂಗ ಅದಾವ ನೋಡು, ಹಂಗ ನೀನು ತಕ್ಕ ಜನಪದ ಹಾಡು. ಅದಕ್ಕೆ ಶಬಾಷ್ ಕೊಡ್ತೀನಿ ತಂಗಿ, ನಾನು ಅಣ್ಣನ ಸ್ಥಾನದಾಗ ನಿಂತು. ಹೌದು. ಎಲ್ಲರ ಹುಚ್ಚುಚ್ಚನಾಗ ಹಾಡಿದ್ರೆ ನಡೆಯಲ್ಲ ತಂಗಿ ನನ್ನ ಮುಂದೆ. ಯಾಕಂದ್ರೆ ಈಗ ಹೆಂಗ ಹಾಡ್ದಪ್ಪ ಅಂದ್ರೆ ನಾವು ಒಬ್ಬಾಕಿನ ಮಾಡಿನಲ್ಲ ಅವ್ವ, ಇನ್ನೊಬ್ಬಕಿನ ಯಾಕೆ ಅವ್ವ? ಎಲ್ಲಿ ಒಬ್ಬಕಿನ? ಯಾರು ಒಬ್ಬರಿಗೆ ಮಾಡ್ರಿ ತಂಗಿ? ಇದು ಯಾರು ಮಾಡ್ಯಾರ ಯಾರು ಹಾಡ್ಯಾರ ಗೊತ್ತದ. ಹೋಗಿ ನಾ ಒಬ್ಬಾಕಿನ ಮಾಡಿನಲ್ಲ ಅವ್ವ ಅಲ್ಲಕ್ಕ ನೀ ಏನಂತಾರಲ್ಲ. ಅದಕ್ಕೆ ಹಾಡುದು ಹಾಡಬೇಕು, ನಿನಗೆ ತಕ್ಕ ಹಾಡಬೇಕು. ಹೌದು. ಹೆಂಗಪ್ಪ ಅಂದ್ರೆ ಒಂದೊಂದು ಪಿಕ್ಚರ್ ಹಾಡುಗಳವ. ಹೆಂಗ್ ಕೇಳ್ತಮ್ಮ? ಹೆಂಗ್ರಿಪ್ಪ? ಭಾಗ್ಯದ ಬಳಗಾರ ಹೋಗಿ ಬಾ ನನ್ನ ತವರೂರ, ಭಾಗ್ಯದ ಬಳಗಾರ ಹೋಗಿ ಬಾ ನನ್ನ ತವರೂರ, ನಿನ್ನ ತವರೂರ ನಾನೇನು ಬಲ್ಲನೋ, ನಿನ್ನ ತವರೂರ
ನಾನೇನು ಬಲ್ಲನೋ ಗೊತ್ತಿಲ್ಲ ಎಲ್ಲ ಹೇಳ ಕಲಿತೀನಿ ಬಣಗಾರ. ಎಂಥವು ಕೆಲಸ ತವ್ರ ಮನೆ ನಿನಗೆ ಅಣ್ಣನ ನೆನಪಾಗ್ತಿತ್ತು, ತಾಯಿ ನೆನಪಾಗ್ತಿತ್ತು ಅಂದ್ರೆ ಯಾವ ವ್ಯವಸ್ಥೆಗಾರೆ ಕರೆಸೋಳ ಯಾವಾರ ನೀ ಮಾಡಬೇಕು ನಿನ್ನ ಪಿರ್ಯಾದ ಹೇಳಕ್ಕ. ಹೌದು ಹೌದು ಹೌದಿಲ್ಲ? ಹೌದು. ಹೆಂಗಪ್ಪ ಅಂದ್ರೆ ನಾವು ಪದ್ಯ ಹಾ ಈಗ ಅವ್ರು ಬರೀ ದಾಟಿ ಹಾಡ್ಯಾರ, ನಾವು ಅದ ನಾವು ಪದ್ಯನೇ ಪದ್ಯನೇ ಹಾಡೋಣ. ಹೌದು ಹೌದು. ಬರೀ ಹೌದಿಲ್ಲ? ಹಾಡಿದ್ರೆ ಅಲ್ಲದ ಪದ್ಯನೇ ಹಾಡಬೇಕು. ಹಾ. ಹೌದು ಹೌದು.